ನೋಡಿ ನಾನು ಆಸ್ಪತ್ರೆಗೆ ಹೋದ್ರು ನನಗೆ ಮಗ ಬೇಡ ಅಂತಾನೆ ನಾನು ಹೇಳೋದು. ನನಗೆ ಮಗ ಬೇಕಿಲ್ಲ ಇವಾಗ ನಾನು ಈಗಲೇ ಹೇಳಿದ್ದೀನಿ. ನೀವೇನಾರ ಮಾಡ್ಕೊಂಡ್ರೆ ನಾನಂತೂ ಸುಮ್ಕಿರಕ್ಕಿಲ್ಲ. ನೀವೇ ಬೇಕಾದ್ರೆ ಎತ್ಕೊಳ್ಳಿ, ನಾವಂತೂ ಎತ್ಕೊಳ್ಳೋಕ್ಕಿಲ್ಲ. ನನಗಂತೂ ಆಗೋದೇ ಇಲ್ಲ. ನಂಗೆ ಮಗನೇ ಬೇಡ, ನಾನು ತೆಗ್ಸಾಕೊಂಡ್ಬಿಡ್ತೀನಿ, ಹೋಗ್ತೀನಿ ಆಸ್ಪತ್ರೆಗೆ ಹೋಗಿ ಕೇಳ್ಕೊಂಬಿಟ್ಟು ಬರೋಣ ನಡೀರಿ. ನೀವೆಲ್ಲ ಹಿಂಗೆ ಮಾಡ್ಕೊಂಡು ಕುತ್ಕೋಬೇಡಿ. ನಾವೇನೋ ಒಂಚೂರು ಯಾಮಾರ್ಬಿಟ್ರು ಸಾವುಕಾರ ಎಲ್ಲ ನಮಗೆ ಸೇರಿ ಚೊಂಬು ಕೊಟ್ಬಿಡ್ತಾನೆ ಕೈಗೆ. ನಾನಿವಾಗ ಅವ್ರ ಮನೆಗೆ ಹೋಗೋದೇ ನೀವು ಬಿಟ್ಬಿಟ್ಟಿದ್ದೀನಿ. ಯಾಕೆ ಬೇಕು ಅಪ್ಪಿ ತಪ್ಪಿ ಏನಾರು ಆಸ್ತಿ ಎಲ್ಲ ನನ್ನ ಹೆಸರಿನಾಗೈತೆ ಅಂತ ಗೊತ್ತಾಗ್ಬಿಟ್ರೆ ಆಮೇಕಿಂದ ದೊಡ್ಡ ಆದಂತ ಆಯ್ತದೆ ಅಂತ ಹೇಳ್ಬಿಟ್ಟು ಆ ಕಡೆಗೆ ಹೋಗೋದೇ ನೀವು ಬಿಟ್ಬಿಟ್ಟಿದ್ದೀನಿ. ನೋಡಿ ಆಸ್ತಿ ಎಲ್ಲ ನನ್ನ ಹೆಸರು ಬಂದೈತೆ. ಸ್ವಲ್ಪ ದಿನ ನಾವು ಆರಾಮಾಗಿ ನೆಮ್ಮದಿಗಿರೋಣ. ಆಮೇಕಿಂದ ಬೇಕಾದರೆ ಏನೋ ಒಂದು ಇದು ಮಾಡ್ಕೊಂಡ್ರೆ ಆಯಿತು. ಈಗಲೇ ಮಗ ಬೇಡ ನಮಗೆ, ತೆಗೆಸ್ಕೊಬಿಟ್ಟೆ ಬಂದ್ಬಿಡೋಣ. ನೋಡಿರಿ ಸುಮ್ಕೇನೆನಿಯ ಡಾಕ್ಟ್ರ ಹತ್ರ ನಾನು ಮಾತಾಡ್ತೀನಿ, ನೀವೇನು ಮಾತಾಡೋಕ್ಕೆ ಹೋಗ್ಬೇಡ್ರಿ, ನಾನೇ ಮಾತಾಡ್ತೀನಿ. ಬೈದ್ರೆ ನಾನೇ ಬೈಸ್ಕೊತೀನಿ. ನೋಡಿರಿ ಸುಮ್ಕೇನೆನಿಯ. ಲೇ ಹಂಗಲ್ವೇ, ನಂಗೆ ಮಕ್ಕಳು ಅಂದರೆ ಭಾಳ ಇಷ್ಟ. ಇಷ್ಟ ಆದ್ರೆ ನೀನೇ ಎತ್ಕೊಂಡು ಕುಂತ್ಕ. ಬೇಡ ಅಂತ ಹೇಳ್ದಾರೆ ಯಾರು? ಒಂದ್ಕಿತ ಹೇಳ್ರೆ ನಿಂಗೆ ಅರ್ಥ ಆಗಕ್ಕಿಲ್ವಾ? ಬೇಡ ಅಂತ ಹೇಳ್ಬಿಟ್ಟು ನನಗೆ ಬೇಡ ಅಂದ್ರೆ ಬೇಡ, ನಿನಗೆ ಬೇಕಾದ್ರೆ ಎತ್ಕೊಂಡು ಕುಂತ್ಕ. ನೋಡಿ ಹೋಗನಿ. ಓ ಎಲ್ಲಿಗ್ರಣ ಹೊಲ್ಟ್ಬಿಟ್ರಿ? ನನ್ನ ಎಂಟ್ರು ಬಸ್ರಿ, ಅದಕ್ಕೆ ನೀ ಆಸ್ಪತ್ರೆಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ಹೊಂಟಿದ್ವಿ. ತೋರ್ಸ್ಕೊಂಡ್ಬಿಟ್ಟು ಬರಣಿ ಅಂತ ಹೇಳ್ಬಿಟ್ಟು ಅಷ್ಟೇ ನೆನೆಯ. ರೀ ನಡೀರಿ ಸುಮ್ಕೆ ನೆನೆಯ. ಕೇಳ್ದವ್ರಿಗೆಲ್ಲ ಏಳು ನೆನೆಯ ನೀವು ಹಿಂಗಾಗಿರೋದು. ನಡೀರಿ ಸರ್ನ. ಬಿಲಾಲಿ. ಅಲ್ಲ ಯಾರ ಮಗ ಅಂತನೂ ಗೊತ್ತಾಗ್ತಿದ್ದಂಗೆ ಅಣ್ಣಯ್ಯ ಹೆಂಗೆ ಆರಾಮಾಗವನಲ್ಲ. ಈ ದಿನ ಆ ಸಾವುಕಾರನ ಹಿಂದೆ ನೀಯ ಓಡಾಡ್ತಿದ್ಲು. ಸಾವುಕಾರನ ಜೊತೆ ಮನೆಗಿರೋದು ಎಲ್ರಿಗೂ ಗೊತ್ತಿರೋ ವಿಷಯ ನೆನೆಯ. ಮತ್ತು ಆ ಮಗ ಸಾವುಕಾರಂದೋ ಇಲ್ಲ ಈ ಅಣ್ಣಯಿಂದೋ ಯಾರು ಗೊತ್ತು, ಯಾರ ಮಗ ಅಂತ ಹೇಳ್ಬಿಟ್ಟು ಅಲ್ವೇ? ಏನು ಕಥೆಯೋ ಏನೋ ನೋಡೋಣ. ಯಾರನ್ನ ನಾನು ಕೇಳಿದ್ರೆ ಗೊತ್ತಾಯ್ತದೆ ಏನು ವಿಷಯ ಅಂತ ಹೇಳ್ಬಿಟ್ಟು. ಫಸ್ಟ್ ಊರಕ್ಕೆ ಹೋದ್ರೆ ಗೊತ್ತಾಯ್ತದೆ ಇರು. ಓ ಏನೇ ಜಯ್ಯ, ಬಾ ಕುಂತ್ಕ ಬಾ. ಏನಿಬ್ರು ಆರಾಮ ಮಾತಾಡ್ಕೊಂಡು ಕುಂತ್ಕೊಬಿಟ್ಟಿದ್ದೀರಾ? ಇನ್ನು ಏನು ಮಾಡಣೆ? ಅಯ್ಯೋ ಕ್ಯಾಮೆ ಏನು ಇರಲಿಲ್ಲ ಸದ್ಯಕ್ಕೆ, ಎಲ್ಲ ಮಾಡಿ ಮುಗಿಸಿದ್ವಿ. 4 ಗಂಟೆ ಮೇಲೆ ಕ್ಯಾಮೆ ಮಾಡ್ಕೊಂಡು ಕುಂತ್ಕೊಂಡ್ರೆ ಆಯ್ತು. ಇವಾಗ ಈ ಬಿಸಿಲಾಗಿ ಏನು ಮಾಡೋಕ್ಕೂ ಮನಸ್ಸೇ ಬರೋಕ್ಕಿಲ್ಲ. ಮಳೆ ಮಾಡ ಬೇರೆ ಆಗ್ಬಿಟ್ಟೈತೆ. ಹೊಲ್ತಕ್ಕೆ ಹೋದ್ರೆ ಅಲ್ಲೇ ತೊಗ್ಲಾಕಬಿಡ್ತೀವಿ ಅಂತ ಹೋಗ್ಲೂ ಇಲ್ಲ, ಏನೂ ಇಲ್ಲ. ಬೇಜಾರಾಯ್ತಿತ್ತು. ಸರೋಜಿ ಹಿಂಗೆ ಬಂದ್ಲು, ಅದಕ್ಕೆ ನಾನು ಇಲ್ಲೇ ಅಜಾರ್ದ ಕುಂತ್ಕೊಂಡತ್ತಾಗ ಮಾತಾಡ್ತಿದ್ದೀನಿ. ಬಾ ಕುಂತ್ಕ ಬಾ. ನಿಮ್ಗೊಂದು ವಿಷಯ ಗೊತ್ತೇ? ಏನು ವಿಷಯನೇ? ಹಿಂಗೊಂದೇ ಅಂತ ಯಾರಿಗೂ ಹೇಳೋಕೆ ಹೋಗ್ಬೇಡಿ. ಸುಮ್ಮನೆ ಯಾಕೆ ನಮ್ಮ ಮೇಲೆ ಜನ ಅನ್ಕೊಳ್ಳೋದು. ಅಲ್ಲ ಅದೇ ಶಾರದಿ ಅವಳು ಬಸ್ರಿನಂತೆ. ಅದು ಗೊತ್ತಿರೋ ವಿಷಯನೇ. ಗೊತ್ತಿಲ್ದಿರೋ ವಿಷಯ ಏನಾರ ಇದ್ರೆ ಹೇಳು. ಗೊತ್ತಿರೋ ವಿಷಯನೇನಿಯಾ ಯಾಕೆ ಹೇಳಕ್ಕೆ ಬತ್ತೀಯಾ? ಅದು ನಿನಗೆ ಹೇಳ್ತೀನಿ ಕೇಳಿಸ್ಕ. ಅಲ್ಲ ಗಂಡ ಕ್ಯಾಮೆ ಅಂತ ಹೇಳ್ಬಿಟ್ಟು ಬೆಂಗ್ಳೂರಿಗೆ ಹೋಗಿದ್ದ. ನಿಮಗೂ ಗೊತ್ತಿಲ್ದಿರೋದೇನೈತೆ? ಬೆಂಗ್ಳೂರಿಗೆ ಹೋಗಿದ್ದ, ಅಲ್ಲೇ ಇದ್ದ ಬೆಂಗ್ಳೂರಾಗೆ ನೆನೆಯ. ಇವಾಗ ಬಂದವನಿ. ಇನ್ನೂ ಬಂದಿನ ಎಷ್ಟು ದಿನ ಆಯ್ತಪ್ಪ? ಏನು ಕಥೆ ಗೊತ್ತಿಲ್ಲ, ಎಷ್ಟು ದಿನ ಏನು ಅಂತ ಹೇಳ್ಬಿಟ್ಟು ಬಂದವನಿ. ಸಾವುಕಾರನ ಮನೆಗೆ ನೆನೆಯ ಇದ್ದಿದ್ದು. ಸಾವುಕಾರನ ಮನೆಗೆ 24 ಗಂಟೆ ಅಲ್ಲೇ ಬಿದ್ದಿರೋಳು. ಅಲ್ಲ ಅಷ್ಟು ಜೊತೆಗೋಳೆ ಅಂತಂದ್ಮೇಲೆ ಏನು ನಡೀತಿದ್ದಂಗಿತ್ತದ? ನೀನೇ ಹೇಳು. ನನಗನ್ನಿಸ್ತದೆ ಈಗ ಇವಳು ಬಸ್ರಿ ಆಗಿರೋದಕ್ಕೆ, ಶಾರದಿ ಬಸ್ರಿ ಆಗಿರೋದಕ್ಕೆ ಕಾರಣ ನನಗೇನು ಅನ್ನಿಸ್ದಂಗೆ ಆ ಸಾವುಕಾರನೇ ಇರಬೇಕು ಅನ್ನಿಸ್ತದೆ. ಅಂದರೆ ಹಿಂಗೆ ಹೇಳ್ತೀನಿ ಅಂತಲ್ಲ, ನನಗನ್ನಿಸ್ದಂಗೆ ಸಾವುಕಾರಂದೇನೆಯ ಪಿಕ್ಸು, ಸಾವುಕಾರಂದೇನೆಯ ಮಗ ಅಂತ ಪಿಕ್ಸ್ ಬಿಡು. ದೇವರಣೆಗೂ ಇವಂದಾಗಿರೋದಕ್ಕಂತೂ ಸಾಧ್ಯನೇ ಇಲ್ಲ. ಅಯ್ಯೋ ಶಿವನೇ, ಇದೇನ್ಲೇ ಜೈ ಹಿಂಗೆ ಹೇಳ್ತಿದ್ಯಾ? ಎಲ್ಲ ಲೆಕ್ಕಾಚಾರ ಮಾಡಿ ಹೇಳ್ತಾ ಇದ್ದೀನಿ. ಸುಮ್ಮನೆ ಅದೇನೋ ಅಂತಾರಲ್ಲ, ಬೆಂಕಿ ಇಲ್ದಿದ್ದು ಹಾಗೆ ಆಡೋಕ್ಕಿಲ್ಲ. ಸುಮ್ಮನೆ ಊರು ತುಂಬ ಮಾತಾಡ್ಕೊಂತವ್ರೆ. ಆಗಲೇ ನನಗೆ ನಾಗಮ್ಮಂಗೊಂದ್ಲು ಇರ್ಬೋದೇನೋ ಬಾಯಿ ಉಳ್ದು, ಎಲ್ಲಿ ಇವ್ರದ್ದಲ್ಲ ಮಗ ಅನ್ನಿಸ್ತದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಒಂದ್ಲು. ನಾನು ಏನೋ ಬಿಡು ಅಂತ ಸುಮ್ಮನಿದ್ದೆ. ಈಗ ಅನ್ನಿಸ್ತೈತೆ ನನಗೂ ಇರ್ಬೋದೇನೋ ಅಲ್ವೇ? ಇನ್ನು ಸಾವುಕಾರ ಆಸ್ತಿನೆಲ್ಲ ಇವಳಿಗೂ ಕೊಡಬೇಕಾಯ್ತದೇನೋ, ಇವಳು ಮಗುಗೂ ಪಾಲಾಕ್ಬೇಕಾಯ್ತದೋ ಏನೋ, ಯಾರು ಗೊತ್ತು ಪಾಪ. ಈಗ ತಾನೇ ರೋಜಾ ಮೇಡಮು, ರೋಜಾ ಹೆಂಗೆ ಗೊತ್ತಾಗೆ ನೆಮ್ಮದಿಯಾಗಿದ್ಲು ಅತ್ತ. ಇನ್ನೆಲ್ಲ ಸಮಸ್ಯೆಗಳು ಮುಗೀತು, ಇನ್ನೇನು ಸಮಸ್ಯೆ ಇಲ್ಲ ಅಂತ. ಇದ್ಯಾವುದು ಹೊಸ ಸಮಸ್ಯೆ ಉದ್ಭವ ಆಗೋಗ್ಬಿಟ್ಟೈತಲ್ಲ. ಹಂಗಾರೆ ಸಾವುಕಾರೊಂದು ಮಗ ಆಗ್ಬಿಟ್ರೆ ಆಮೇಕಿಂದ ಏನೇನಾಯ್ತದೋ ಏನೇನು ಕಥೆಯೋ ನಾ ಕಾಣಿ. ಜನ ಏನು ಹಿಂಗೆ ಮಾತಾಡ್ತಾರೆ? ನಾನು ಅನ್ಕೊಂಡಿರಲಿಲ್ಲ ಅಷ್ಟೊಂದು. ಇನ್ನು ಜನರು ಬಾಯಿಗೆ ಬಿತ್ತು ಅಂದರೆ ಇನ್ನು ಮುಗೀತು ಆ ಶಾರದಿ ಕತೆ. ಗೋವಿಂದ ಆಗೋಯ್ತಾಳೆ ಎಲ್ಲನೂ. ಹೋಗತ್ಲಾಗಿ 3 ಬಿಟ್ಟರು ಊರಿಗೆ ದೊಡ್ಡರಂತೆ. ಇನ್ನು ಏನು ಮಾಡ್ತಾರೆ? ಇನ್ನು ಸಾವುಕಾರ ಇನ್ನು ಹೆಂಗನೂ ಓದೇ ಹೆಂಡ್ತಿ ಬೇರೆ ಇಲ್ಲ. ಅತ್ತಾಗ ಹೆಂಗೆ ಗೊತ್ತಾಗೆ ಇವಳನ್ನೇ ಕರ್ಕೊಂಡೋಗಿ ಮನೆಗೆ ಮಾಡಿಕೊಂತನೋ ಏನೋ. ಕೊನೆಗೂ ಈ ಮಮತಿಗೆ ನೆನೆಯ ಗಟ್ಟಿ ಆತಾಳೆ ಅನ್ನಿಸ್ತದೆ. ಅವನಿಗೆ ಮಮತಿ ನೆನೆಯ ಗಟ್ಟಿ ಅನ್ನಿಸ್ತದೆ ಬಿಡು. ಮಮತಿ ಜೊತೆ ಬಾಳ್ಕೊಂಡಿದ್ದಿದ್ರೆ ಈ ಬಾಳೆ ಯಾಕಾಗೋದು? ಮಮತಿನೂ ಮಗಳು ಭಾಳ ಚೂಟಿನಂತೆ. ಮಗಳು ಸಂದಕ್ಕೆ ಅವಳಂತೆ. ಮಗಳು ಭಾಳ ಅಂದರೆ ಭಾಳ ಚೂಟಿನಂತೆ. ಅಂಥ ಮನೆ ಆಯ್ತಾನ ಅಂತ ಇದನ್ನು ಬಿಟ್ಬಿಟ್ಟು ನೋಡಿ ಬಂದಿರೋದು. ಏನೋ ಅವರಮ್ಮ ಮಮತಿಗೂ ಮದುವೆ ಮಾಡ್ಕ ಇನ್ನೊಂದು ಅಂತ ಏನೋ ಹೇಳ್ತಾವಳಂತೆ. ಅದು ಏನು ಕತೆನೋ ಏನೋ. ಅಯ್ಯೋ ಅಕ್ಕ, ನಾವೇ ಅಲ್ಲ ಕಣಕ್ಕ, ಇಡೀ ಊರೇ ಕೂಗ್ತೈತೆ. ಮಗ ಅಂತೂ ಬಿಡು ಸಾವುಕಾರಂದೇನಿಯ ಪಿಕ್ಸು ಅಂತ ಹೇಳ್ಬಿಟ್ಟು. ಏನೋ ಅವ್ನ ಗಂಡ ಪೆದ್ನನ್ ಮಗ, ಏನೋ ಅರ್ಥ ಆಗಕ್ಕಿಲ್ಲ ಪೆದ್ನನ್ ಮಗುಗೆ. ಯಾರು ಏನು ಹೇಳಿದ್ರು ಅದನ್ನೇ ಕೇಳಿಸ್ಕೊಂಡು ಅದನ್ನೇ ನೋಮ್ಕೊಂಡು ಹೆಂಡ್ತಿನ ಕರ್ಕೊಂಡು ಆಸ್ಪತ್ರೆಗೆ ಹೋದ. ಆಸ್ಪತ್ರೆಗೆ ತೋರಿಸ್ಬಿಟ್ಟು ಬರ್ತೀನಿ ಕಣಕ್ಕ ಬಸ್ರಿ ನನ್ನ ಎಂಡ್ರು ಅಂತ. ನಯಾ ಪೈಸೆ ಬುದ್ಧಿನಾಗ ತಲೆ ಇಲ್ಲ. ನಯಾ ಪೈಸೆ ಬುದ್ಧಿನಾಗ ತಲೆ ಇದ್ದಿದ್ರೆ ಇದು ಯಾಕೆ ಹಿಂಗೆ ಇವಳನ್ನ ಕಟ್ಕೊಂಡನು ಹೇಳು?
ಬುಡಕ್ಕ ಇವ್ರ ಫ್ಯಾಮಿಲಿನೇ ಸರಿಯಿಲ್ಲ. ನಾನು ಅನ್ಕೊಂಡಂಗೆ ಆ ಪೊದ್ದಿ ಗಂಡ ಬಿಟ್ರೆ ಇವ್ರ ಫ್ಯಾಮಿಲಿನಾಗೆ ಇನ್ನು ಯಾರು ಹೇಳ್ಬೇಡ, ಎಲ್ಲ ಪೋಟ್ವೆಂಟಿನೇ. ಅವ್ರ ಅಮ್ಮನ ನ್ಯಾಯವಾಗಿದ್ಲ, ಅವ್ರ ಅಮ್ಮನೂ ಸೇರಿ ಎಲ್ಲ ಪೋಟ್ವೆಂಟಿಗಳೇನೇನಿಯ. ಬಿಡು, ನಮ್ಗೆ ಯಾಕೆ ಕಂಡೋರ್ ಮನೆ ವಿಷಯ, ಸುಮ್ಕೆ ಹಂಗೆ ಹೇಳೋಣ ಅಂತ ಬಂದೆ. ಅಮ್ಮ ನಾನು ಹೇಳ್ದೆ ಅಂತ ಯಾರಿಗೂ ಹೇಳೋಕೆ ಹೋಗ್ಬೇಡ್ರಿ ಆಮೇಕಿಂದ. ಅಯ್ಯೋಯ್ಯಪ್ಪ ಸುಮ್ಕೇನಿಯಾ ನನ್ನ ಮೇಲೆ ಬಂದ್ಬಿಡ್ತಾರೆ ಎಲ್ಲನೂ, ನಮಗೆ ಹಾಕ್ಬೇಕು ಸರಿನಾ? ಬೊತ್ತೀನಿ ಕಣಕ್ಕ. ಹ್ಞೂ ಸರಿ. ಇದೇನ್ಲೇ ಸರೋಜಿ ಹಿಂಗಾಗೋಯ್ತಲೇ? ನಿನಗಿನ ನನ್ನ ಅಂಕಲ್ ಕೆಡ್ತೈತಿ. ಅಯ್ಯೋ ಸಾಕಾರ ಎಂಟ್ರು ಹೆಂಗೋ ಸಂದಕ್ಕಿರೋ ಮೂಮೆಂಟಾಗೆ ಇದೊಂದು ವಿಷಯ ಬೇಕಿತ್ತ. ನನಗನ್ನಿಸ್ದಂಗೆ ಆ ಶಾರದಿ ಮಗ ನನಗನ್ನಿಸ್ದಂಗೆ ಗಂಡಂದೇ ಅನ್ನಿಸ್ತದೆ ಇವಳೆ ಪಾಪ. ಏನೋ ಊರು ತುಂಬ ಹಿಂಗೆ ಮಾತಾಡ್ತಾರೆ, ನೀನು ನೋಡಿದ್ರೆ ಹಿಂಗೆ ಹೇಳ್ತೀಯಾ? ನನಗೆ ಅವಳ ಬಗ್ಗೆ ಸಂದ ಗೊತ್ತು. ಅವಳ ಆಸ್ತಿಗೋಸ್ಕರ ಏನೋ ಒಸಿ ನೊಯಸ್ ಮಾಡಿರ್ಬೋದು, ನಗುನಗ್ತಾ ಮಾತಾಡಿರ್ಬೋದು. ಆದರೆ ಶಾರದಿ ಇಂಥ ಕೊಂತ್ರಿ ಕೆಲಸ ಎಲ್ಲ ಮಾಡ್ತಾಳೆ ಅಂತ ಅನ್ನಿಸ್ತಿಲ್ಲ ನನಗೆ. ಅಂಥ ಕೊಂತ್ರಿ ಕೆಲಸ ಎಲ್ಲ ಮಾಡಂಗಿದ್ರೆ ಗಂಡನ ಬಿಟ್ಬಿಡೋಳೆ ಯಾವತ್ತು ಅಂದರೆ ಸಾವುಕಾರನ ಜೊತೆನೇ ಇರೋಳು. ಅವಳು ಸಾವುಕಾರನ ಜೊತೆ ಇಲ್ಲ ಅಂತ ಹೇಳಿದ್ರೆ ಅವಳಿಗೇನು ಸಾವುಕಾರನ ಮೇಲೆ ಇಷ್ಟ ಇಲ್ಲ, ಸಾವುಕಾರನ ಆಸ್ತಿ ಮೇಲೆ ಇಷ್ಟ ಐತೆ ಅಷ್ಟೇನಿಯ. ನೋಡು ಗಂಡನ ಜೊತೆ ಸಂದಕೇಣಿ ಅವಳೆ. ಈ ಮಗ ಮಾತ್ರ ಸಾವುಕಾರಂದಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನಿರು, ಗಂಡಂದೇನಿಯ ಮಗ. ಒಬ್ಬೊಬ್ರು ನಂದು ಹೇಳ್ತೀರ ಕಣವ, ಯಾರು ನಂಬನಿ ಯಾರನ್ನ ಬಿಡೋನು ಹೇಳು. ನನಗನ್ನಿಸಿದ್ ನಾನು ಹೇಳ್ದೆ. ಇಲ್ಲ ಶಾರದಿ ಮಗ ಗಂಡಂದೇನೆ ನೀ ಬಿಡು. ನಿನಗೆ ಗೊತ್ತಿಲ್ಲ, ಅವಳು ಗಂಡನ ಪಾಪ ಇಷ್ಟಪಟ್ಟೇನಿಯ ಮದುವೆ ಮಾಡ್ಕೊಂಡವಳೆ. ಅದೇ ಆಸ್ತಿ ಹುಚ್ಚಿಗೆ ಏನೇನೋ ಕೊಂತ್ರಿ ಕೆಲಸಗಳು ಮಾಡ್ತಾವಳ ಅಷ್ಟೇ. ನನಗನ್ನಿಸ್ದಂಗೆ ಹೇಳ್ತಾ ಇದ್ದೀನಿ ಕಣಕ, ಬೇರೆ ವಿಷಯ ಎಲ್ಲ ನನಗೆ ಗೊತ್ತಿಲ್ಲ. ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ ಹಿಂಗೆ ಅಂತ ಅನ್ನಿಸ್ತದೆ, ನನಗನ್ನಿಸ್ತಾ ಇತ್ತು ಅಷ್ಟೇ. ಸರಿ ಬಿಡು. ಏನು ಗುಣಮ್ಮ ಹಿಂಗೆ ಬಂದ್ಬಿಟ್ಟೆ? ಎಲ್ಲಿ ಟೊಮಟೆ ಕಾಯಿ ಇದ್ರೆ ಕೊಡ್ತೀನಕ್ಕ? ಅಯ್ಯೋ ಸಾರಿಗೆ ಏನು ಮಾಡಬೇಕು ಗೊತ್ತಾಯ್ತಿಲ್ಲ. ಟೊಮಟೊ ಗೊಜ್ಜು ಏನಾರ ಮಾಡ್ಬಿಡ್ತೀನಿ ಅತ್ಲಾಗೆ. ಅಯ್ಯೋ ಸಾರದೆ ಕಣಮ್ಮ, ನಂಗೊಂದು ಚಿಂತೆ. ಮನೆಗೆ ಇದುವೋ ಇಲ್ವೋ ನೋಡಬೇಕು. ನಾನು ಹೊಲ್ದತ್ರ ಕಿತ್ಕೊಬಂದಿದ್ದೆ, ಇದ್ರೆ ಕೊಡ್ತೀನಿ ಬಾ. ಹಾಕೋ ನಿಂಗೆ ವಿಷಯ ಗೊತ್ತಾಯ್ತೆ? ಏನು ವಿಷಯನೇ? ಅವಳಲ್ಲ ಶಾರದಿ ಪುಸ್ರಿನಂತೆ. ಓ ಹೌದೇನು? ಹೋಗತ್ಲಾಗಿ ಪಾಪ ಪೊದ್ದಿಗೊಂದು ಆಗ್ಬಿಟ್ಟಿದ್ರೆ ಸೋರೋಗೋದೇನೋ. ಪೊದ್ದಿಗಾಗಿಲ್ಲ, ಇನ್ನಿವ್ರಿಬ್ರಿಗೂ ಅತ್ತಾಗ ನನ್ನ ಮಕ್ಳು ಆಗೋಗೇಬಿಟ್ಟು ಗೊತ್ತಾ ಅಲ್ವೇ? ಅಯ್ಯೋ ಅವಳು ಬುಸ್ರಿ ಆಗಿರೋದಲ್ಲ ಮೇನ್ ವಿಷಯ ಅಂತ ಹೇಳಿದ್ರೆ ವಿಷಯ ಬ್ಯಾರೇನೇ ಐತೆ. ಏನೇ? ನಾನು ಹೇಳ್ದೆ ಅಂತ ಯಾರಿಗೂ ಹೇಳಕ್ಕೆ ಹೋಗ್ಬೇಡ ಸರಿನಾ? ಸುಮ್ಕೆನೆನಿಯ ಇದಾಯ್ತದೆ. ಅದೇನು ಅಂತ ಹೇಳಿದ್ರೆ, ಈಗ ಬುಸ್ರಿಯಾಗೋಳಲ್ಲ ಗಂಡಂಗಲ್ವಂತ ಬುಸ್ರಿಯಾಗಿರೋದು ಆ ಸಾವುಕಾರಂಗಂತೆ ಬುಸ್ರಿಯಾಗಿರೋದು ಊರು ತುಂಬ ಇದೇ ಸುದ್ದಿ. ಮಮತಿ ಅವಳ ಜೊತೆ ಇದ್ದಿದ್ರೆ ಹೆಂಗೋ ಸಂದಕಿರೋನು ಏನೋ ಚಿಕ್ಕ ಪುಟ್ಟ ತಪ್ಪು ಮಾಡಿದ್ಲು, ಹೋಗಿ ಶಾರದಿನ ಕಟ್ಕೊಂಡು ಹಾಳು ಬಿದ್ದೋದ ಗಂಡ ಬುಸ್ರಾಗಿರೋದು ಇವ್ನು ಗಂಡಂಗಲ್ಲ ಸಾವುಕಾರಂಗೆ ಅಂತ ಹೇಳ್ಬಿಟ್ಟು ಊರು ತುಂಬಾನು ಗುಲ್ಲು. ಅದೇ ವಿಷಯನೇ ಕಣಕ ಊರು ತುಂಬ ಮಾತಾಡ್ತಿರೋದು. ಅಯ್ಯೋ ನನಗೂ ಹಂಗೆ ಅನ್ನಿಸ್ತದಪ್ಪ ನೋಡಿದ್ರೆ. ಇದೇನೇ ಹಿಂಗೆ ಹೇಳ್ತಿದ್ಯಾ? ನಿಜನೇ? ಮತ್ತು ಗಂಡಂಗೆ ವಿಷಯ ಗೊತ್ತಿಲ್ವೇನು? ನನ್ನ ಮಗನ ವಿಷಯ ಗೊತ್ತಿದ್ರೆ ಖುಷಿಯಾಗಿ ನಗ್ನಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದಂತೆ. ಎಲ್ಲ ವಿಷಯ ಗೊತ್ತಿದ್ರೆ ಅವನು ಯಾಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದ? ಯಾಕೋ ಸುಗಿದ್ಬಿಟ್ಟು ಹೋಗಿ ಅವನಿಂದೇನಿ ಅಂತ ಬಿಟ್ಟು ಕೂತಿರೋನು. ಅದೇನು ಕತೆನೋ ಏನೋ ಗೊತ್ತಿಲ್ಲ ಅವರಿಬ್ರದೂ. ಅವಳು ಗಂಡನ ಜೊತೆ ಸಂದಕ್ಕೆ ಇತ್ತಾಳೆ, ಆ ಗಂಡನೂ ಶಾರದಿನ ಬಿಟ್ಟು ಕೊಡೋಕ್ಕಿಲ್ಲ. ಅವಿಬ್ರು ಮಧ್ಯೆ ಅದು ಅಂತ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ನಾ ಕಣಕ. ಮಗ ಮಾತ್ರ ಗಂಡಂದಲ್ಲ ಅನ್ನೋದಂತೂ ಊರು ತುಂಬ ಮಾತಾಡ್ತವ್ರು ಕಣಕ್ಕೋ. ಊರು ತುಂಬ ಇದ್ದೇ ವಿಷಯ ನೀ ಊರು ತುಂಬ ಮಾತಾಡ್ತಿರೋದು ಅಂತ ಹೇಳಿದ್ರೆ. ಬಿಡು, ನಮ್ಗೆ ಯಾಕೆ? ನಾನು ಹೇಳ್ದೆ ಅಂತ ಹೇಳ್ಬಿಟ್ಟು ನೀನು ಅಷ್ಟೇ ಕಣಕ್ಕೂ ಯಾರಿಗೂ ಏನೋ ವಿಷಯನ ಹೇಳಕ್ಕೆ ಹೋಗ್ಬೇಡ. ಯಾಕೆ ಬೇಕು ನಮ್ಗೆ ಆಮೇಲೆ ನನ್ನ ಮೇಲೆ ಬಂದ್ಬಿಟ್ರೆ? ಸುಮ್ಮನೆ ಯಾಕೆ ಬೇಕು ಹೇಳು? ಇಲ್ಲ ಹೇಳೆ, ನಾನಂತೂ ಹೇಳೋಕ್ಕೆ ಹೋಗಕ್ಕಿಲ್ಲ. ಸರಿ ಕಣಕ್ಕ, ಬರ್ತೀನಿ ನಾನು. ಏನಕ್ಕೋ ಏನು ಗುಂಡಮ್ಮಕ್ಕ ಬಂದು ಏನೋ ಪಿಸ ಅಂತಿದ್ಲು? ಅವಳು ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ಲು. ಆದರೂ ನಿಂಗೆ ಹೇಳ್ತಾ ಇದ್ದೀನಿ. ಆಮೇಲೆ ನೀನು ಯಾರಿಗಾನ ಹೇಳ್ಬಿಟ್ಟು ವಿಷಯ ತಗೊಂಡೋಗಿ. ಇಲ್ಲಪ್ಪ ದೇವ್ರನ್ನ ಹೇಳೋಕ್ಕಿಲ್ಲ. ಏನು ವಿಷಯ? ಅದೇ ಶಾರದಿ ಬುಸ್ರಿನಂತೆ. ಶಾರದಿ ಬುಸ್ರಿ ಆಗಿರೋದು ಗಂಡಂಗಲ್ವಂತೆ ಸಾವುಕಾರಂಗಂತೆ ಅಂತ ಹೇಳ್ಬಿಟ್ಟು ಇಡೀ ಊರೇ ಕೂಗ್ತೈತೆ. ಅದೇ ವಿಷಯನೇ ಹೇಳ್ತಾ ಇದ್ಲು. ಹಿಂಗಂತೆ ಕಣಕ, ಮಗ ಇವಂದಲ್ವಂತೆ ಸಾವುಕಾರಂದಂತೆ. ಗಂಡಂಗೇನು ಗೊತ್ತಿಲ್ಲ, ಹೋಗಿ ಆಸ್ಪತ್ರೆಗೆ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ನಂತೆ. ಅದು ನೀನೇ ಹೇಳ್ತಾ ಇದ್ಲು ನೋಡು. ಅಲ್ಲ ಯಾಕೆ ಬೇಕಿತ್ತು ಕಣಮಿ ಅವಳಿಗೆ ಮಾನ ಮರೋದಿ ಬಿಟ್ಕೊಂಡು ಊರು ತುಂಬ ಮಾನ ಮರೋದಿ ಕಳ್ಕೊಂಡು ಓಡಾಡೋಕ್ಕೆ? ನೋಡಕ್ಕೂ ದೇವರು ಅಂತ ಕೆಟ್ಟ ನನ್ನ ಮಕ್ಳಿಗೆ ಸಂದಕ್ಕೆ ಇಕ್ತಿತ್ತಾನೆ. ನಮ್ಮಂತ ಒಳ್ಳೆಯರು ಕಾಲನೇ ಅಲ್ಲ. ನೋಡು ಎಲ್ಲ ನೋಡಿ ಹೆಂಗೆ ಮೆರ್ಕೊಂಡು ತಲೆ ಎತ್ಕೊಂಡು ಆಡ್ತಾಳೆ. ನಮ್ಮಂತರಾಗಿದ್ರೆ ಜನಗಳೆಲ್ಲ ಹೆಂಗೆ ಮಾತಾಡ್ಕೊಂತ ಇದ್ರೆ ತಲೆ ಎತ್ಕೊಂಡು ಆಡ್ತಿದ್ವಿ ಹೇಳು? 3 ಬಿಟ್ಟವ್ರು ಊರಿಗೆ ದೊಡ್ಡರಂತೆ ಬಾರೆ. ಅವ್ರು 3 ಬಿಟ್ಟು ಕುಂತ್ಕೊಂಡವ್ರೆ, ಅದಕ್ಕೆ ಊರಿಗೆ ದೊಡ್ಡರ ಥರ ಕಾಣಿಸ್ತಾರೆ. ಯಮ್ಮ ಅಂತ ಮಾನಮರೋದಿ ಬಿಟ್ಟು ಬದುಕಬಾಳು ನಮಗೆ ಬೇಡ ಕಣವ. ತಿಂದಷ್ಟೇ ಸಾಕು, ಉಂಡಷ್ಟೇ ಸಾಕು, ಮನೆಗೆ ನೆಮ್ಮದಿಗಿರ್ಬೇಕು ಅಷ್ಟೇ. ನೀನಿಯ ನೋಡಿ ಅವಳು ಬಾಳು ನಮ್ಗೆ ಯಾಕೆ? ಬಿಡು ಹೆಂಗನ ಮಾಡ್ಕೊಂಡು ಹೋಗಿ ಕಂಡರ ಸಂಸಾರದ ವಿಷಯ ನಮ್ಗೆ ಯಾಕೆ? ಬಾ ಹೋಗನಿ. ಒಂಚೂರು ಇದು ಬೇಕಿತ್ತು ನನಗೆ, ಹಾಲು ಬೇಕಿತ್ತು ಕೊಡ್ಬಾ. ನೋಡೇ ಇವಳು ಟೊಮೊಟೊ ಕೇಳ್ಕೊಂಡು ಬಂದ್ಲು ಉಳ್ಗುಂಡಿ ಹಂಗೆ ಒಂಟೆ ಬಿಟ್ಲತ್ತ. ಅಯ್ಯೋ ಅವಳಿಗೆ ವಿಷಯನ ಊರು ತುಂಬ ಹೇಳ್ಬೇಕಲ್ಲ, ಅಲ್ಲಿ ಗಂಟೆ ಎಲ್ಲಿ ಸಮಾಧಾನ ಆಯ್ತದೆ? ಅದಕ್ಕೆ ಹೇಳಕ್ಕೆ ಅಂತಾನೆ ಹೋಯ್ತಿತ್ತಾಳೆ. ಬಾ ಅದು ಸರಿನೇ. 2 ಟೊಮೊಟೊ ಕೊಡಕ್ಕೆ ಅಂದ್ಲು, ಹಂಗೆ ಒಂಟೆ ಹೋಗ್ಬಿಟ್ಲು. ಸರಿ ನಡಿ.